ನಸುಕಿನ ಜಾವ ಬಸ್ ಘಟಕಕ್ಕೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಬೆಳಗಿನ ಮೈಕೊರೆಯುವ ಚಳಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ ಘಟಕಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಬೀದರ ಜಿಲ್ಲೆಯ ಔರಾದ ತಾಲೂಕಿನ ಬಸ್ ಘಟಕಕ್ಕೆ ಬೆಳಗಿನ ಜಾವ 6 ಗಂಟೆಗೆ ಆಗಮಿಸಿದ ವಿದ್ಯಾರ್ಥಿಗಳು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಶಾಲಾ ಕಾಲೇಜುಗಳಿಗೆ ತೆರಳಲು ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಮಕ್ಕಳು ತರಗತಿಗಳಿಂದ ವಂಚಿತರಾಗುತ್ತಿದ್ದಾರೆ. ವಿದ್ಯಾರ್ಥಿ ಪರಿಷತ್ ಮುಖಂಡ ಅಂಬಾದಾಸನಳಗೆ ಅವರು ಮಾತನಾಡಿ, ಸುಮಾರು 4 ರಿಂದ 5 ಕಿಲೋಮೀಟರ್ ನಡೆದುಕೊಂಡು ಬರುವಂತ ಪರಿಸ್ಥಿತಿ ತಾಲ್ಲೂಕಿನ ವಿದ್ಯಾರ್ಥಿಗಳದಾಗಿದೆ. ಇವತ್ತು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಕುಂತಿ ಪ್ರತಿಭಟನೆ ಮಾಡುವಂತಾಗಿದೆ. ಮಕ್ಕಳು ಭವಿಷ್ಯ ಇಲ್ಲ. ವಿದ್ಯಾರ್ಥಿಗಳ ಜೊತೆ ಚಲಾಟ ಆಡ್ತಕ್ಕಂಥದ್ದು ನಿಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಇಲಾಖೆ ಆಗ್ಯದ. ನಾವು ಸುಮಾರು ಸಲ ಹೋರಾಟಗಳು ಮಾಡತ್ತಿದ್ದೆವು. ಅದಕ್ಕೆ ಯಾವುದೇ ರೀತಿಯ ಸಂಬಂಧನೇ ಇಲ್ಲ. 4 ದಿನ ಹಾಕ್ತೀರಿ, ಇವತ್ತು ನಾವು ಹೋರಾಟ ಮಾಡಿದೆವು ಅಂತ 4 ದಿನ ವ್ಯವಸ್ಥೆ ಮಾಡ್ತೀರಿ. ಅದ್ರ ಬಾದ್ 5ನೇ ದಿನ ಅದೇ ಅದ. ನಾವು ಇವತ್ತು ನಿಮ್ಮ MD ಬರ್ಬೇಕು ಸರ್. MD ಬರೋ ಸ್ಥಾನ ನಾವು ಪ್ರತಿ ವರ್ಷ ಇದೇ ರೀತಿ ಮಾಡಿದ್ದದ. ಇವತ್ತು ನಾವು 4 ಗಂಟೆಗೆ ಬಂದು ಕುಂತಿದ್ದೇವೆ ಮಸ್ಕಿನಾಗ. ವಿದ್ಯಾರ್ಥಿ ಮುಖಂಡ ಅಶೋಕ ಶಂಬೆಳ್ಳಿ ಅವರು ಮಾತನಾಡಿ, ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಯಾರು ಕೂಡ ಸಮಯ ಪಾಲನೆ ಮಾಡುತ್ತಿಲ್ಲ. ಔರಾದ ಬೀದರ ಹೋಗುವ ವಿದ್ಯಾರ್ಥಿಗಳು ದಿನನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ಅಧಿಕಾರಿಗಳು ವ್ಯವಸ್ಥೆ ಸರಿಪಡಿಸಿ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸಬೇಕು ಎಂದರು. ಈ ವೇಳೆ ವಿಭಾಗೀಯ ನಿಯಂತ್ರಣ ಅಧಿಕಾರಿ ರಾಜೇಂದ್ರ ಜಾಧವ ವಿದ್ಯಾರ್ಥಿಗಳ ಮನವೊಲಿಸಿ ನಾಳೆಯಿಂದಲೇ ವ್ಯವಸ್ಥೆ ಸರಿಪಡಿಸಲಾಗುವುದು ಎಂದು ಮನವಿ ಮಾಡಿದರು. PSI ವಸೀಂ ಪಟೇಲ್ ಅವರು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ದೂರ ಇರುವುದರಿಂದ ಎಂಪ್ಲಾಯಿ ಯಾರು ಹಾಕಿದಂದ್ರೆ ಎಂಪ್ಲಾಯಿ ಬರೋದು ಸ್ವಲ್ಪ ಕಷ್ಟ ಮಾಡ್ತೀವಿ. ಏನೇನು ಪ್ರೆಷರ್ ಮಾಡಿ ಏನೇನು ಮಾಡಿ ಮತ್ತೆ ವಾಪಸ್ ಅವರು ಎಷ್ಟು ಮಂದಿ ಬಂದಿದ್ರು, ಬಳ್ಳಾರಿಯಿಂದ ಬಿಜಾಪುರದಿಂದ ಎಲ್ಲ ಬಂದಿದ್ರು. ಮತ್ತು ಸ್ವಲ್ಪ ದಿವಸದಲ್ಲಿ ಮತ್ತೆ ಎಲ್ಲ ಏನೇನು ಪ್ರೆಷರ್ ಮಾಡಿ ಮತ್ತೆ ಇಲ್ಲಿಂದ ವಾಪಸ್ ತಗೊಂಡು ಹೋಗ್ತಾರೆ, ಬಹಳ ದೂರ ಆಗೋದ್ರಿಂದ. ಬಟ್ ಏನು ಪ್ರೆಸೆಂಟ್ ಏನಿದೆ ಇಲ್ಲ, ನಾವು 83 ಗಾಡಿ ಇಲ್ಲಿ ಓಡ್ತಾ ಇದ್ದೀವಿ. ಈ ಡಿಪೋನಲ್ಲಿ 83 ಗಾಡಿ ಓಡಿಸಿ ಈ ತಾಲೂಕಾ ಕವರ್ ಮಾಡ್ತೀವಿ. ತಾಲೂಕಾ ಮತ್ತು ಬಾಜೂರು ಅಂತ ಆಂಧ್ರ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಸರ್ವಿಸ್ ಕೊಡ್ತಾ ಇದ್ದೀವಿ. ಇದ್ರು ಬಾರ್ಡರ್ನಲ್ಲಿ ನೀವು ಪಾಸ್ಗೆ ಅಲೌಟ್ ಮಾಡಿದ್ರ, ಸ್ಟೂಡೆಂಟ್ ಪಾಸ್ಗೆ ಅಲೌಟ್ ಮಾಡಿದ್ರು ಅಂತ ನಾವು ಬಂದ ತಕ್ಷಣ ಒಂದು ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಇರುವಂಥ ಯಾವುದೇ ಗಾಡಿ ಇಂಟರ್ಸ್ಟೇಟ್ ಇರಲಿ, ಅದು ಹೈದರಾಬಾದ್ ಇರ್ಬೋದು, ನಾಂದೇಡ್ ಇರ್ಬೋದು, ಎಲ್ಲ ಗಾಡಿಗೆ ಪಾಸ್ ಅಲೌಟ್ ಮಾಡೋಕ್ಕೆ ಒಂದು ಆದೇಶ ಮಾಡಿದ್ದೀವಿ. ಯಾಕಂದ್ರೆ ನಾವು ಇದೇ ಭಾಗದಲ್ಲಿ ಇರ್ತೀವಿ, ನಮ್ಮೆಲ್ಲ ಸಿಚುವೇಶನ್ ಗೊತ್ತಿದೆ ಇಲ್ಲಿ ಎಲ್ಲ. ಅದು ಯಾವುದು ಹೈದರಾಬಾದ್ ಇರ್ಬೋದು, ಏನಿರ್ಬೋದು, ಎಲ್ಲ ಗಾಡಿಗೆ ಪಾಸ್ ಅಲೌಟ್ ಮಾಡಬೇಕಂತ ಆದೇಶ ಮಾಡಿದ್ದೀವಿ. ಅದು ಮೋಸ್ಟ್ಲಿ ಇಂಪ್ಲಿಮೆಂಟ್ ಕೂಡ ಆಗಿದ್ದೀನಿ. ಮಷೀನಲ್ಲಿ ಸ್ವಲ್ಪ ಇವತ್ತು ಹೋರಾಟ ಮಾಡ್ತಾರೆ. ನಿನ್ನ ಆಗ್ಯದ್ರಿ ಇಲ್ಲ ನೀವು ಆದೇಶ ನೋಡ್ಬೋದು. ನೀವು ಹೋರಾಟಕ್ಕೆ 3 ದಿವಸ ಲೆಟರ್ ಕೊಟ್ಟಿದ್ದೀನಿ, ಆದೇಶ ಮಾಡಿ 1 ವಾರ ಆಗಿದ್ದೀನಿ. ನಿಮ್ಮ ಅಷ್ಟ ಔರಾದ್ಗೆ ಅಂತಿಲ್ಲ. ಇವನ್ ಭಾಲ್ಕಿನಲ್ಲಿ ಹೈದರಾಬಾದ್ ಹೋಗುವಂಥ ಗಾಡಿಗೆ, ಬಸವಕಲ್ಯಾಣದಿಂದ ಹೈದರಾಬಾದ್ ಹೋಗುವಂಥ ಗಾಡಿಗೆ, ಬೀದರ್ ಏನು ಬರೋದಿಲ್ಲ, ಹುಮ್ನಾಬಾದಿಗೆ ಹೋಗುವಂಥ ಎಲ್ಲ ಹೈದರಾಬಾದ್ ಗಾಡಿಗೆ ಹಂಗೆ ಪಾಸ್ ಖಾಲಿ ಗಾಡಿ ಯಾಕೆ ಹೋಗ್ತಾ ಇದ್ದೀವಿ, ಪಾಸ್ ತೊಗೊಂಡು ಹೋಗ್ಬಿಡಿ. ನಮಗೆ ಇರೋ 40 ಕಿಲೋಮೀಟರ್ಗೆ ಅಷ್ಟು ಪಾಸ್ ಇಲ್ಲ. ಇಲ್ಲಿಂದ ಔರಾದಿಂದ ಬೀದರ್ ಹೋಗ್ಬೇಕು 40 ಕಿಲೋಮೀಟರ್, ಭಾಲ್ಕಿಯಿಂದ ಬೀದರ್ ಬರ್ಬೇಕು 40 ಕಿಲೋಮೀಟರ್. ಅಷ್ಟಿಗೆ ಪಾಸ್ ತೊಗೊಂಡು ಹೋಗಿ ಅಂತ ಒಂದು ಆದೇಶ ನಾವು 1 ವಾರ ಹಿಂದೆ ಮಾಡಿದ್ದೀವಿ. ಅದು ಇಂಪ್ಲಿಮೆಂಟ್ ಸ್ಟ್ರಿಕ್ಟ್ಲಿ ಮಾಡ್ತೀವಿ. ನಿಮಗೆ ಕೂಡ ಯಾರ ಹೈದರಾಬಾದ್ ಗಾಡಿ ಪಾಸ್ ಅಲೌಡ್ ಮಾಡಿಲ್ಲ ಅಂದರೆ ತಾವು ಡೈರೆಕ್ಟ್ ನಮಗೆ ಫೋನ್ ಮಾಡ್ಬೋದು, ಡಿಪೆಂಡೆಂಟ್ ಫೋನ್ ಮಾಡ್ಬೋದು. ಅವರೆಲ್ಲ ನಿಮಗೆ ಮಾಡ್ತಾರೆ, ನಾವು ರಿಸೀವ್ ಕೂಡ ಮಾಡ್ತೀವಿ. ಈ ಸಂದರ್ಭದಲ್ಲಿ ರಾಜಕುಮಾರ ನಾಯಕ, ಮಂಜುನಾಥ, ಮಲ್ಲಿಕಾರ್ಜುನ ಟೆಕರಾಜ, ಅನಿಲ ಮೇತ್ರೆ, ಮಹಾದೇವ ಶಿಂಧೆ, ಶ್ರೀಕಾಂತ ಎಡವೆ, ನಿತೀನ ಮೂಲಗೆ, ಪ್ರಶಾಂತ ಮೇತ್ರೆ, ಮಾರುತಿ ಉದಗಿರೆ, ಪ್ರೇಮ, ಅಜಯ ಸೇರಿದಂತೆ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.